Hello guys, so let us continue with the chapter physical changes and chemical changes. So today let's talk about chemical changes. In the previous video I have taught you about the physical changes. So today let's see about chemical changes. So one common example of chemical changes is the rusting of iron. One common example chemical change ge ಏನು ಅಂದ್ರೆ rusting of iron. ರಸ್ಟಿಂಗ್ ಆಫ್ ಐರನ್ ಅಂದರೆ ಏನು, ಅದು ಬ್ರೌನ್ ಕಲರ್ ಆಗಿ ಐರನ್ ನೇಲ್ಸ್ ಆಗಲಿ ಮೊಳೆ ಆಗಲಿ ಅಂತ ಅದ್ರ ಮೇಲೆಲ್ಲ ಬ್ರೌನ್ ಕಲರ್ ಆಗಿ ಫಾರ್ಮ್ ಆಗಿರುತ್ತೆ. ಅದೇ ರಸ್ಟಿಂಗ್ ಆಫ್ ಐರನ್ ಅಂತ ಹೇಳ್ತಾರೆ. ಸೊ ಒನ್ ಕಾಮನ್ ಎಕ್ಸಾಂಪಲ್ ಆಫ್ ಕೆಮಿಕಲ್ ಚೇಂಜ್ ಇಸ್ ದ ರಸ್ಟಿಂಗ್ ಆಫ್ ಐರನ್. If you leave a piece of iron and open for some time, you can see a brownish substance. This is called as the rust and the process is called as the rusting. ನಾವು ಕೆಲವು ಟೈಮಲ್ಲಿ ಓಪನ್ ಆಗಿ ಇಟ್ಬಿಟ್ರೆ ಐರನ್ನ ಏನಾಗುತ್ತೆ, ಅದು ರಸ್ಟ್ ಆಗಿ ಫಾರ್ಮ್ ಆಗುತ್ತೆ. ಸೊ ಇದು ಏನು ಹೇಳ್ತಾರೆ, ಅದು ಬ್ರೌನಿಶ್ ಸಬ್ಸ್ಟೆನ್ಸ್ ಆಗಿ ಇರುತ್ತೆ. ಸೊ ಈ ಬ್ರೌನಿಶ್ ಸಬ್ಸ್ಟೆನ್ಸ್ನ ನಾವು ರಸ್ಟ್ ಅಂತ ಕರಿತೀವಿ. ಈ ಪ್ರಾಸೆಸ್ನ ವಿ ಕಾಲ್ ಇಟ್ ಆಸ್ ರಸ್ಟಿಂಗ್. So iron gates of parks or farmlands, iron benches, etc. gets rusted. ಈ ಪಾರ್ಕ್ಗಳಲ್ಲಾಗಲಿ ಅಥವಾ ಬೆಂಚ್ಗಳಲ್ಲಾಗಲಿ ಅವುಗಳಿಗೆಲ್ಲ ಐರನ್ ಇರುತ್ತೆ, ಅವೆಲ್ಲ ಬ್ರೌನಿಶ್ ಆಗಿ ಫಾರ್ಮ್ ಆಗಿರುತ್ತೆ. ಆಲ್ ದೋಸ್ ಗೆಟ್ಸ್ ರಸ್ಟೆಡ್. ವೈ ಡಸ್ ಇಟ್ ಗೆಟ್ ರಸ್ಟೆಡ್ ಅಂತ ನಾನು ಹೇಳ್ಕೊಡ್ತೇನೆ ಮುಂದೆ. ದಿಸ್ ರಸ್ಟ್ ಇಸ್ ನಾಟ್ ಐರನ್, ಇಟ್ ಇಸ್ ಡಿಫರೆಂಟ್ ಫ್ರಮ್ ಐರನ್. ಈ ರಸ್ಟ್ ಏನು ಫಾರ್ಮ್ ಆಗಿರುತ್ತೆ, ಇಟ್ ಇಸ್ ನಾಟ್ ಐರನ್, ಇಟ್ ಇಸ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ಐರನ್. So let us see few more examples which are related to chemical changes. So I'll be teaching you some experiments which are related to chemical changes. So ಒಂದು ಕೆಲವು ಎಕ್ಸಾಂಪಲ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಅಂದರೆ ಎಕ್ಸ್ಪೆರಿಮೆಂಟ್ಸ್ ಕೆಮಿಕಲ್ ಚೇಂಜಸ್ಗೆ ರಿಲೇಟೆಡ್ ಆಗಿ. ಸೊ ದ ಫಸ್ಟ್ ಒನ್ ಇಸ್ ದ ರಿಬ್ಬನ್ ಆಫ್ ಮೆಗ್ನೀಷಿಯಮ್. ಮೆಗ್ನೀಷಿಯಮ್ ಒಂದು ಎಲಿಮೆಂಟ್. ಸೊ ಅದ್ರದ್ದು ಒಂದು ರಿಬ್ಬನ್ ಬರುತ್ತೆ. ಸೊ ಅದರದ್ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ನಿಮಗೆ ತೋರಿಸ್ತೀನಿ. So first of all, there's one reaction in this experiment. The reaction is magnesium. Magnesium the formula bandu Mg. So when magnesium reacts with oxygen, oxygen bandu O2. When magnesium reacts with oxygen, you get magnesium oxide. Magnesium ಮತ್ತೆ oxygen ಎರಡು ರಿಯಾಕ್ಟ್ ಆದಾಗ ಒಟ್ಟಿಗೆ magnesium oxide ಸಿಗುತ್ತೆ. magnesium oxide ಫಾರ್ಮುಲಾ ಬಂದು MgO. ಸೊ ಇದು ಒಂದು ಪೌಡರಿ ಆ್ಯಶ್ ಆಗಿ ಫಾರ್ಮ್ ಆಗುತ್ತೆ. ಫಸ್ಟ್ ರಿಬ್ಬನ್ ಇರುತ್ತೆ, ರಿಬ್ಬನ್ನ ನಾವು ಬರ್ನ್ ಮಾಡಿದಾಗ ಅದು ಪೌಡರಿ ಆ್ಯಶ್ ಆಗಿ ಸಿಗುತ್ತೆ. ಆ ಪೌಡರಿ ಆ್ಯಶ್ನ ನಾವು ವಾಟರಲ್ಲಿ ಮಿಕ್ಸ್ ಮಾಡಿದರೆ ಆವಾಗ ನಮಗೆ ಏನು ಸಿಗುತ್ತೆ ಅಂದರೆ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಸಿಗುತ್ತೆ. ಸೊ MgO ಇಸ್ ದ ಮೆಗ್ನೀಷಿಯಮ್ ಆಕ್ಸೈಡ್ ವಿಚ್ ಇಸ್ ದಿ ಆ್ಯಶ್ ವಿಚ್ ಯು ಗಾಟ್ ಫ್ರಮ್ ದ ಪ್ರೀವಿಯಸ್ ಒನ್. ಸೊ ಅದನ್ನು ವಾಟರ್ ಅಂದರೆ H2O ಅಲ್ಲಿ ಮಿಕ್ಸ್ ಮಾಡಿದಾಗ ಯು ವಿಲ್ ಗೆಟ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್, ದಟ್ ಇಸ್ MgOH ಟ್ವೈಸ್. ಸೊ ಈ ಎಕ್ಸ್ಪೆರಿಮೆಂಟ್ನ ನಾನು ನಿಮಗೆ ತೋರಿಸ್ತೀನಿ, ಲೈಕ್ ಹೆಂಗೆ ಮಾಡೋದು ಅಂತ. ಸೊ ಅದರಲ್ಲಿ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ ಹೆಂಗೆ ಮಾಡೋದು, ಹೆಂಗೆ ಕಾಣುತ್ತೆ, ಅದರಿಂದ ಏನಾಗುತ್ತೆ ಅಂತ. ಸೊ ಅದರಲ್ಲಿ ಯು ಕ್ಯಾನ್ ಸಿ ದಟ್ ದೇರ್ ವಿಲ್ ಬಿ ಬ್ರೈಟ್ ವೈಟ್ ಲೈಟ್. ಯು ಕ್ಯಾನ್ ಸಿ ದಿಸ್ ಅ ಬ್ರೈಟ್ ವೈಟ್ ಲೈಟ್ ಆ್ಯಂಡ್ ದಿಸ್ ಹೀಟ್ ಪ್ರೊಡ್ಯೂಸ್ಡ್. So let us see the experiment related to ribbon of magnesium. So before you start the experiment, you have to wear goggles because it's dangerous to see this experiment directly. So you have to wear it. It will cause temporary loss of sight. So they'll show you how the magnesium ribbon looks like. Magnesium ribbon hinge irodu. This is called as magnesium ribbon. How do you hold the magnesium ribbon? ಹೆಂಗೆ ಹೋಲ್ಡ್ ಮಾಡ್ತೀರಾ? ಹಾಗೆ ಡೈರೆಕ್ಟಾಗಿ ಕೈಯಲ್ಲಿ ಇಟ್ಕೊಂಡು ಬರ್ನ್ ಮಾಡ್ತೀರಾ? ಇಲ್ಲ, ಟಾಂಗ್ಸ್ ಅಂತ ಒಂದು ಬರುತ್ತೆ, ಅದರಲ್ಲಿ ಇಟ್ಕೊಂಡು ಮೆಗ್ನೀಷಿಯಮ್ ರಿಬ್ಬನ್ನ ನೀವು ಅದನ್ನು ಬರ್ನ್ ಮಾಡಬೇಕು. ಸೊ ಹೌ ಡಸ್ ದ ಟಾಂಗ್ಸ್ ಲುಕ್ ಲೈಕ್? ಅದು ಆಲ್ಮೋಸ್ಟ್ ಸಿಸರ್ ಥರನೇ ಇರುತ್ತೆ. ಸೊ ಅದನ್ನು ನಿಮಗೆ ತೋರಿಸ್ತಾರೆ ಹೆಂಗಿರುತ್ತೆ ಅಂತ. ಅದರಿಂದ ನೀವು ಮೆಗ್ನೀಷಿಯಮ್ ಆಫ್ ರಿಬ್ಬನ್ನ ಇಟ್ಕೊಂಡು ಯು ಕ್ಯಾನ್ ಬರ್ನ್ ಇಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟಾಂಗ್ಸ್. ಟಾಂಗ್ಸ್ ಹಿಂಗೆ ಇರೋದು. ಸೊ ಯೂಸಿಂಗ್ ದ್ಯಾಟ್ ಯು ವಿಲ್ ಹೋಲ್ಡ್ ದ magnesium ribbon. So on the Bunsen burner on ಮಾಡಿ, ಈಗ ಟಿಪ್ ಆಫ್ ದ ಮೆಗ್ನೀಷಿಯಮ್ ರಿಬ್ಬನ್ನ ನೀವು ಅದರಲ್ಲಿ ಹೀಟ್ ಮಾಡಿ. ನೋಡಿದ್ರಾ? ಸೊ ದ್ಯಾಟ್ಸ್ ಹೌ ಯು ಹ್ಯಾವ್ ಟು ಹೀಟ್ ಆರ್ ಬರ್ನ್ ದ ಟಿಪ್ ಆಫ್ ದ ಮೆಗ್ನೀಷಿಯಮ್ ರಿಬ್ಬನ್ ಇನ್ ಅ Bunsen burner. So you can see that there's a bright white light produced. Bright white light produce ಆಗ್ತಿದೆ, ಅದರಲ್ಲಿ ಕಾಣಿಸ್ತಿದೆ. ಮತ್ತು ಹೀಟ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಈ ಎಕ್ಸ್ಪೆರಿಮೆಂಟಲ್ಲಿ ಬ್ರೈಟ್ ವೈಟ್ ಲೈಟ್ ಮತ್ತು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಆ್ಯಂಡ್ ಯು ಶುಡ್ ನಾಟ್ ಸಿ ಇಟ್. ವೈ? ಬಿಕಾಸ್ ಇಟ್ ವಿಲ್ ಕಾಸ್
temporary loss of sight. It can cause temporary loss of sight. ಸೊ ನಮ್ಮ ಸರೌಂಡಿಂಗಲ್ಲಿ ಆಕ್ಸಿಜನ್ ಇರುತ್ತೆ. ಈ ಆಕ್ಸಿಜನ್ನು ನಾವು ಮೆಗ್ನೀಷಿಯಮ್ನ ಬರ್ನ್ ಮಾಡಿದಾಗ ಅದ್ರ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಮೆಗ್ನೀಷಿಯಮ್ ಆಕ್ಸೈಡ್. ದ ಆಕ್ಸಿಜನ್ ಸರೌಂಡಿಂಗ್ ವಿಲ್ ರಿಯಾಕ್ಟ್ ವಿತ್ ದ ಮೆಗ್ನೀಷಿಯಮ್ ವ್ಯಾಲ್ ಬರ್ನಿಂಗ್ ಟು ಪ್ರೊಡ್ಯೂಸ್ ಮೆಗ್ನೀಷಿಯಮ್ ಆಕ್ಸೈಡ್. ಆ ಪೆಟ್ರಿ ಪ್ಲೇಟಲ್ಲಿ ಇರೋದೇ ಮೆಗ್ನೀಷಿಯಮ್ ಆಕ್ಸೈಡ್ ವಿಚ್ ಲುಕ್ಸ್ ಲೈಕ್ ಅ ಪೌಡರಿ ಆ್ಯಶ್. ಸೊ ಲೆಟ್ us see the chemical equation. Okay. So magnesium, that is Mg plus oxygen O2 gives magnesium oxide. So you saw the experiment related to ribbon of magnesium. So now the next experiment I will be showing you is copper sulfate reaction. ಸೊ ಇನ್ನೊಂದು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಬಂದು ಕಾಪರ್ ಸಲ್ಫೇಟ್ದು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಯನ್ ಇರುತ್ತೆ ಮತ್ತೆ ಕಾಪರ್ ಸಲ್ಫೇಟ್ ಇರುತ್ತೆ. ಸೊ ವೆನ್ ಕಾಪರ್ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಅಯನ್ ಆರ್ ವೆನ್ ಅಯನ್ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್, ವಾಟ್ ಯು ಗೆಟ್ ಇಸ್ ಯು ಗೆಟ್ ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್. ಅಯನು ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗುತ್ತೆ, ಅವಾಗ ನಿಮಗೆ ಫೆರಸ್ ಸಲ್ಫೇಟ್ ಸಿಗುತ್ತೆ ಮತ್ತೆ ಸೆಪರೇಟ್ ಆಗಿ ಕಾಪರ್ ಸಿಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಇಸ್ ದಿಸ್ ಎಕ್ಸ್ಪೆರಿಮೆಂಟ್ ಅಂಡ್ ಹೌ ಇಸ್ ದಿಸ್ ರಿಯಾಕ್ಷನ್ ಹ್ಯಾಪನಿಂಗ್. So let us see what all are the items required. First is iron nails, sandpaper, then you need test tubes, then you need copper sulfate solution, then you need thread, clamp stand, test tube stand. So these are the required items. So now you have to take the 2 test tubes and label it as A and B and keep it in the stand. Now they are pouring copper sulfate solution into A as well as into B. ಎರಡರಲ್ಲೂ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಹಾಕ್ತಾರೆ ಮತ್ತು ಒಂದು ಟೆಸ್ಟ್ ಟ್ಯೂಬ್ನ ಮಾತ್ರ ತಗೊಂಡು ಅದಕ್ಕೆ ಕ್ಲ್ಯಾಂಪ್ ಮಾಡ್ತಾರೆ. ಬಿ ಸೊಲ್ಯೂಷನ್ ಅಲ್ಲೇ ಇರುತ್ತೆ, ಅದನ್ನೇನು ಚೇಂಜ್ ಮಾಡಲ್ಲ, ಟಚ್ ಮಾಡಲ್ಲ. ದೆನ್ ಯು ಆರ್ ಟೇಕಿಂಗ್ ನೇಲ್, ಸ್ಯಾಂಡ್ ಪೇಪರಲ್ಲಿ ರಬ್ ಮಾಡ್ತಿದ್ದೀವಿ, ನೇಲನ್ನ ಸ್ಯಾಂಡ್ ಪೇಪರಲ್ಲಿ ರಬ್ ಮಾಡ್ತಿದ್ದೀವಿ. ದೆನ್ ಯು ಟೈಯಿಂಗ್ ದಿಸ್ ನೇಲ್ ವಿತ್ ಅ ಥ್ರೆಡ್ಡಲ್ಲಿ ಆ ನೇಲನ್ನ ಕಟ್ಬಿಟ್ಟು ಎ ಟೆಸ್ಟ್ ಟ್ಯೂಬಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಅದರೊಳಗೆ ಅದನ್ನು ಡಿಪ್ ಮಾಡಿ ಕಟ್ಟಿದ್ದಾರೆ. 20 minutes ಆದ ನಂತರ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ದರ್ ಇಸ್ ಅ ಫಾರ್ಮೇಷನ್ ಆಫ್ ರಸ್ಟ್ ಫಾರ್ಮ್ ಆಗಿದೆ ಆ ನೇಲ್ ಮೇಲೆ. ಮತ್ತು ಸೊಲ್ಯೂಷನ್ ಕಲರ್ ಏನಾಗಿದೆ ಅಂತ ಕೂಡ ನೋಡ್ಬೋದು. So this is how it has become after 20 minutes of iron reacting with copper sulfate. So you can see that there is a change in color. Let's see what has happened to the solution. ಆ ಸೊಲ್ಯೂಷನ್ಗೆ ಏನಾಗಿದೆ, ಗ್ರೀನ್ ಕಲರ್ ಆಗಿದೆ. ಸೊ ನೀವು ನೋಡ್ಬೋದು ನೇಲ್ ಡಿಪ್ ಮಾಡಿರೋದು ಗ್ರೀನ್ ಆಗಿದೆ, ಈ ಕಡೆ ಬ್ಲೂ ಕಲರ್ ಆಗಿದೆ. ಸೊ ಯು ಕ್ಯಾನ್ ಸಿ ದಟ್ there is a change in the color and there is no change in the color in the other one. Why is there a change in color ಅಂತ ನೋಡೋಣ. ರಿಯಾಕ್ಷನ್ ಬಂದು ಅಯನ್ ಪ್ಲಸ್ ಕಾಪರ್ ಸಲ್ಫೇಟ್ ಗಿವ್ಸ್ ಯು ಫೆರಸ್ ಸಲ್ಫೇಟ್ ಪ್ಲಸ್ ಕಾಪರ್. ನೀವು ಅಯನನ್ನು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗೆ ಹಾಕಿದ್ರಿ, ಅವಾಗ ಏನು ಫಾರ್ಮ್ ಆಯಿತು, ಫೆರಸ್ ಸಲ್ಫೇಟ್ ಮತ್ತು ಕಾಪರ್ ಫಾರ್ಮ್ ಆಯಿತು. ಸೊ ಇಲ್ಲಿ ಏನಾಯಿತು ಅಂದರೆ ಆ ಸೊಲ್ಯೂಷನಲ್ಲಿ ಅಯನನ್ನು ನೀವು ಇಟ್ರಿ. ಅಯನ್ ಅಂದರೆ ಏನು, Fe. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಅಯನ್ ಎಲ್ಲ ಕಾಪರ್ ಸೊಲ್ಯೂಷನ್ಗೆ ಹೋಗಿದೆ, ಕಾಪರ್ ಎಲ್ಲ ಅಯನ್ ಮೇಲೆ ಬಂದಿದೆ. ಸೊ ದ್ಯಾಟ್ಸ್ ಕಾಲ್ಡ್ ಆಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಕಾಪರ್ ಅಯನ್ ಜಾಗದಲ್ಲೆಲ್ಲ ಕಾಪರ್ ಬಂದು ಕೂತಿದೆ, ಅದಕ್ಕೆ ಆ ಕಾಪರ್ ಎಲ್ಲ ಫಾರ್ಮ್ ಆಗಿ ಅದು ರಸ್ಟ್ ಥರ ಆಗಿದೆ, ಬ್ರೌನ್ ಕಲರ್ ಆಗಿ ಫಾರ್ಮ್ ಆಯಿತು. ದ್ಯಾರ್ಫೋರ್ ದೇರ್ ಇಸ್ ಅ ಚೇಂಜ್ ಇನ್ ಕಲರ್ ಆಲ್ಸೋ. Therefore CuSO4 became FeSO4. So the next experiment I'll be showing you related to chemical change is the experiment related to vinegar, baking soda and lime water. So the next experiment ಏನು ಅಂದರೆ ವಿನಿಗರ್, ಬೇಕಿಂಗ್ ಸೋಡಾ ಮತ್ತು ಲೈಮ್ ವಾಟರ್ ಯೂಸ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಸೊ ದ್ಯಾಟ್ ವಿಲ್ ಶೋ ಯು ವಾಟ್ ಇಸ್ ಕೆಮಿಕಲ್ ಚೇಂಜ್. So what will happen in this experiment is that vinegar, that is acetic acid, is reacted with baking soda, that is sodium hydrogen carbonate. So this really gives carbon dioxide plus other substances.
ಸೊ ಈ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತಲ್ವಾ, ಈ ಕಾರ್ಬನ್ ಡೈಆಕ್ಸೈಡ್ನ ನಾವು ಲೈಮ್ ವಾಟರ್ ಒಳಗೆ ಬಿಡ್ತೀವಿ. ವಿಲ್ ಮೇಕ್ ಶೋರ್ ದಟ್ ದ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಲೀಸ್ಡ್ ಇನ್ಸೈಡ್ ದ ಲೈಮ್ ವಾಟರ್. ಸೊ ವೆನ್ ದಿಸ್ ಹ್ಯಾಪನ್ಸ್, ಯು ವಿಲ್ ಸಿ ದಟ್ ದ ಲೈಮ್ ವಾಟರ್ gets converted to calcium carbonate along with carbon dioxide and it releases water. ಸೊ ಯು ಕ್ಯಾನ್ ಸಿ ದಟ್ ಕಾರ್ಬನ್ ಡೈಆಕ್ಸೈಡ್ನ ನಾವು ಲೈಮ್ ವಾಟರ್ ಒಳಗೆ ರಿಲೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ CaOH ಟ್ವೈಸ್ ಏನಾಗುತ್ತೆ ಅಂದರೆ CaCO3. ಏನಕ್ಕೆ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಅದು ರಿಯಾಕ್ಟ್ ಆದಾಗ ಅವಾಗ ನಮಗೆ ಕ್ಯಾಲ್ಶಿಯಂ ಕಾರ್ಬನೇಟ್ ಫಾರ್ಮ್ ಆಗುತ್ತೆ, ಪ್ಲಸ್ ವಾಟರ್ ಇರುತ್ತೆ. So I'll show you that experiment where you first they make lime water and then they react vinegar and baking soda, and then the carbon dioxide is released into lime water, and what will happen to the lime water. ಈ experiment na ನಾನು ನಿಮಗೆ ತೋರಿಸ್ತೀನಿ. So I'll show you that experiment. So here he is taking the powder to prepare the lime water. So there's distilled water in the test tube. And here he's taking the calcium hydroxide and he's mixing it with the test tube, with the water in the test tube. So calcium hydroxide na tagondu ಅವನು ವಾಟರಲ್ಲಿ ಟೆಸ್ಟ್ ಟ್ಯೂಬಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ. This is done to prepare lime water. So ಇಲ್ಲಿ ಫಸ್ಟ್ ಲೈಮ್ ವಾಟರ್ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ this is how it's done. You have to take distilled water in the test tube and then you have to mix it with calcium hydroxide. You have to mix it thoroughly. ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಅದು ಫುಲ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫುಲ್ ಡಿಸಾಲ್ವ್ ಆಗಬೇಕು ವಾಟರಲ್ಲಿ. So you need first then mixing it with spatula, that whatever they're using now to mix, that is called a spatula. Spatula ali mix ಮಾಡ್ತಿದ್ದಾರೆ. So you can see that there is still some powder left in the test tube. So there's still mixing going on. Some vigorous mixing ಅಂದರೆ ಜೋರಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ, so that the contents get clearly mixed. It should be a homogeneous solution. So you can still see that there's still some amount of calcium hydroxide left in the test tube. So there's some vigorous shaking. So this is how you have to shake and dissolve the contents in the test tube thoroughly, so that there is no more powder left in the test tube. ಸೊ ನೀವು ನೋಡ್ಬೋದು ಯಾವ್ಯಾವ ರೀತಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಡಿಸಾಲ್ವ್ ಮಾಡ್ತಿದ್ದಾರೆ ಅಂತ. ಸೊ ಆ ರೀತಿಯಲ್ಲಿ ಮಿಕ್ಸ್ ಮಾಡಿ ಡಿಸಾಲ್ವ್ ಮಾಡಬೇಕು. ಸೊ ದ ಲೈಮ್ ವಾಟರ್ ಇಸ್ ರೆಡಿ. You can now see that this is how the lime water is prepared. You can see a kind of clear solution. Now you take another test tube and you have to filter this solution. ಈ ಸೊಲ್ಯೂಷನ್ ಏನಿರುತ್ತೋ ಅದನ್ನು ನೀವು ಫಿಲ್ಟರ್ ಮಾಡಬೇಕು. ಸೊ ಅದರಲ್ಲಿ ಫನಲ್ ಇಡ್ತಿದ್ದಾರೆ. ಇದು ಫಿಲ್ಟರ್ ಪೇಪರ್. ದಿಸ್ ಫಿಲ್ಟರ್ ಪೇಪರ್ ಯು ಹ್ಯಾವ್ ಟು ಫೋಲ್ಡ್ ಇಟ್ ಇನ್ ದ ಫಾರ್ಮ್ ಆಫ್ ಅ ಕೋನ್ ಥರ ಫೋಲ್ಡ್ ಮಾಡಬೇಕು ಆ ರೀತಿಯಲ್ಲಿ. Fold it in the form of cone. You don't have to use a plaster, but here they're using it. ಸೊ ಕೋನ್ ಥರ ಮಾಡಿ ಅದನ್ನು ಓಪನ್ ಮಾಡಿ ಇವಾಗ ಅದನ್ನು ಫನಲಲ್ಲಿ ಇಡ್ತಾರೆ. ಒಂದೇ ಒಂದು ಪೇಪರ್ ಈ ಕಡೆ ಇರಬೇಕು, ಮಿಕ್ಕಿದೆಲ್ಲ ಇನ್ನೊಂದು ಸೈಡ್ ಇರಬೇಕು. ಸೊ ಇಟ್ಸ್ ಥಿನ್. ಸೊ ಅದನ್ನು ದೇ ಆರ್ ಪ್ಲೇಸಿಂಗ್ ಇಟ್ ಆನ್ ದ ಫನಲ್ and now they will pour that lime water solution into this. ಆವಾಗ ಯಾವುದನ್ನ ಪೌಡರ್ ಇದ್ದರೆ ಆವಾಗ ಅದೆಲ್ಲ ಫಿಲ್ಟರ್ ಆಗುತ್ತೆ. ಯು ವಿಲ್ ಗೆಟ್ ಅ ಕ್ಲಿಯರ್ ಸೊಲ್ಯೂಷನ್. ಸೊ ನಿಮಗೆ ಅಲ್ಲಿ ಕಾಣಿಸ್ತಿದೆ ಎಷ್ಟು ಕ್ಲಿಯರ್ ಆಗಿದೆ ಸೊಲ್ಯೂಷನ್ ಅಂತ. ಇಟ್ ಲುಕ್ಸ್ ಲೈಕ್ ದರ್ ಇಸ್ ನಥಿಂಗ್ ಎಲ್ಸ್ ಮಿಕ್ಸ್ಡ್ ಇನ್ ದ ಸೊಲ್ಯೂಷನ್. ಇಟ್ ಲುಕ್ಸ್ ಲೈಕ್ ಅ ಪ್ಲೇನ್ ಡಿಸ್ಟಿಲ್ಡ್ ವಾಟರ್. ಸೊ ಯು ಕ್ಯಾನ್ ಸಿ ದಟ್ ಡ್ರಾಪ್ ವೈಸ್ ದ ಸೊಲ್ಯೂಷನ್ ಇಸ್ dropping out from the funnel. So that is lime water. Lime water prepare ಮಾಡೋದು ಹೀಗೆ. So you can see that there is lime water. It's a clear solution.
So it is lime water in the test tube. Next is you have to test it for carbon dioxide. This is vinegar ತಗೊಂಡಿದ್ದಾರೆ. ಸೊ ದೇ ಆರ್ ಪೋರಿಂಗ್ ಸಮ್ ಅಮೌಂಟ್ ಆಫ್ ವಿನಿಗರ್ ಇನ್ ದ ಟೆಸ್ಟ್ ಟ್ಯೂಬ್. ಸ್ವಲ್ಪ ವಿನಿಗರ್ನ ಟೆಸ್ಟ್ ಟ್ಯೂಬಲ್ಲಿ ಹಾಕಿದ್ದಾರೆ, ಆಲ್ಮೋಸ್ಟ್ ಈಕ್ವಲ್ ಟು ದ ಸೊಲ್ಯೂಷನ್ ಆಫ್ ಲೈಮ್ ವಾಟರ್. ಸೊ ದಿಸ್ ಇಸ್ ಬೇಕಿಂಗ್ ಸೋಡಾನ ತಗೊಂಡಿದ್ದಾರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಬೇಕಿಂಗ್ ಸೋಡಾನ ಇವಾಗ ಆ ವಿನಿಗರಲ್ಲಿ ಮಿಕ್ಸ್ ಮಾಡ್ತಾರೆ. So before you add baking soda to that mixture, you have to keep one side of the tube to the lime water, and that is called as the cork. So they're taking the sodium hydrogen carbonate and adding it to the test tube which contains vinegar. ವಿನಿಗರ್ ಇರೋದಕ್ಕೆ ಹಾಕ್ತಾರೆ. ಹಾಕಿದ ತಕ್ಷಣ ಆ ಕಾರ್ಕಲ್ಲಿ ಮುಚ್ಚಿಬಿಡ್ತಾರೆ, ಇಲ್ಲಾಂದರೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಬಂದುಬಿಡುತ್ತೆ. ಸೊ ಯು ಕ್ಯಾನ್ ಸಿ ಬೇಕಿಂಗ್ ಸೋಡಾ ಹಾಕ್ತಾರೆ, ಹಾಕಿದ ತಕ್ಷಣ ಮುಚ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಈ ಕಡೆ ಬರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ದಟ್ ದ ಸೊಲ್ಯೂಷನ್ ಟರ್ನ್ಸ್ ಮಿಲ್ಕಿ. ಈ ಸೊಲ್ಯೂಷನ್ ಮಿಲ್ಕಿ ಆಗುತ್ತೆ, ಏನಕ್ಕೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇಂದ. ಸೊ ದಿಸ್ ಇಸ್ ಅ ಕೆಮಿಕಲ್ ಚೇಂಜ್. ಸೊ ನಾನು ನಿಮಗೆ ಎಕ್ಸ್ಪೆರಿಮೆಂಟ್ಸ್ನ ತೋರಿಸಿದ್ದೀನಿ ವಿಚ್ ಆರ್ ರಿಲೇಟೆಡ್ ಟು ದ ಕೆಮಿಕಲ್ ಚೇಂಜಸ್. ಸೊ ಐ ಗೆಸ್ ಯು ಗೈಸ್ ಹ್ಯಾವ್ ಸಮ್ ಬೇರ್ ಐಡಿಯಾ ಅಬೌಟ್ ಕೆಮಿಕಲ್ ಚೇಂಜಸ್. ಸೊ ಲೆಟ್ us see the definition of chemical change. A change in which one or more substances are formed is called as chemical change. A change ಎಲ್ಲಿ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸಸ್ ಹೊಸದಾಗಿ ಫಾರ್ಮ್ ಆಗುತ್ತೋ ಅದು ಕೆಮಿಕಲ್ ಚೇಂಜ್. ಅದೇ ನಾವು ಫಿಸಿಕಲ್ ಚೇಂಜ್ ಅಲ್ಲಿ ನೋಡಿದ್ವಿ, ಹೊಸ ಸಬ್ಸ್ಟೆನ್ಸ್ ಯಾವುದು ಫಾರ್ಮ್ ಆಗಲ್ಲ, ಆದರೆ ಈ ಕೆಮಿಕಲ್ ಚೇಂಜ್ ಅಲ್ಲಿ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ದ್ಯಾಟ್ ಇಸ್ ಬೇಸಿಕಲಿ ಕೆಮಿಕಲ್ ಚೇಂಜ್. ಸೊ ದಿಸ್ ಕೆಮಿಕಲ್ ಚೇಂಜ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕೆಮಿಕಲ್ ರಿಯಾಕ್ಷನ್. ಈ ಕೆಮಿಕಲ್ ಚೇಂಜ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕೂಡ ಕರಿಬಹುದು. This chemical change is really very important in our lives. Nam lives alli ee chemical change, it's very important. Why is it important? It is important in various requirements in our life, main basic cycles in our life. So let us see some examples which are related to it. Example, digestion of food, fermentation of grapes, ripening of fruits, etc. ಈ ಎಲ್ಲದರಲ್ಲೂ ನಮಗೆ ಕೆಮಿಕಲ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್. ಡೈಜೆಷನ್ ಆಫ್ ಫುಡ್ ಅಂದ್ರೆ ನಾವು ಏನ್ ತಿಂತೀವೋ ಅದು ಡೈಜೆಸ್ಟ್ ಆಗೋದಕ್ಕೆ ಅಲ್ಲಿ ಒಂದು ಕೆಮಿಕಲ್ ಚೇಂಜ್ ಆಗಬೇಕು. ಫರ್ಮೆಂಟೇಷನ್ ಆಫ್ ಗ್ರೇಪ್ಸ್ ಫರ್ಮೆಂಟ್ ಆಗೋದಕ್ಕೆ, ವೈನ್ ಮಾಡ್ಲಿಕ್ಕಾಗ್ಲಿ ಏನಾನ ಆಗಲಿ ಅದಕ್ಕೆ ಗ್ರೇಪ್ಸ್ ಫರ್ಮೆಂಟ್ ಆಗ್ಲಿಕ್ಕೆ ಕೂಡ ನಾವು ಕೆಮಿಕಲ್ ಚೇಂಜ್ ಇಂಪಾರ್ಟೆಂಟ್. ನೆಕ್ಸ್ಟ್, ರೈಪನಿಂಗ್ ಆಫ್ ಫ್ರೂಟ್ಸ್ ಹಣ್ಣಾಗೋದಕ್ಕೆ, ಕಾಯಾಗಿರೋ ಫ್ರೂಟು ಹಣ್ಣಾಗೋದಕ್ಕೆ ಅದು ಕೂಡ ಒಂದು ಕೆಮಿಕಲ್ ಚೇಂಜ್. ಸೊ ಕೆಮಿಕಲ್ ಚೇಂಜ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ಸ್. ಮತ್ತೆ ನಾವು ಎಷ್ಟೊಂದು ಸಬ್ಸ್ಟೆನ್ಸಸ್ ಯೂಸ್ ಮಾಡೋದು, ಲೈಕ್ ದೀಸ್ ಪ್ಲಾಸ್ಟಿಕ್ಸ್, ಎವ್ರಿಥಿಂಗ್ ವಾಟ್ ಎವರ್ ವಿ ಯೂಸ್, ಆಲ್ ದೋಸ್ ಆರ್ ಅ ರಿಸಲ್ಟ್ ಆಫ್ ಮೆನಿ ಕೆಮಿಕಲ್ reactions which occur. So all these plastic, everything, it's a result or the end product of various chemical changes. So you can understand how important a chemical change is in our lives. So ಈ ಕೆಮಿಕಲ್ ಚೇಂಜ್ ಆದಾಗ ಅಥವಾ ಕೆಮಿಕಲ್ ರಿಯಾಕ್ಷನ್ ಆದಾಗ do you get only the end product, the main product? No. ಬರೀ ನಾವು ರಿಯಾಕ್ಷನ್ ಮಾಡಿದಾಗ ಬರೀ ನಮಗೆ ನಾವು ಏನ್ ಪ್ರಾಡಕ್ಟ್ ಒಬ್ಟೈನ್ ಮಾಡಬೇಕು ಅನ್ಕೊಂಡಿದ್ವೋ ಬರೀ ಅದೇ ಸಿಗುತ್ತಾ? ಇಲ್ಲ, ಒಂದೊಂದ್ಸಲ ನಮಗೆ ಅದ್ರ ಜೊತೆ ಬೇರೆ ಸಬ್ಸ್ಟೆನ್ಸಸ್ ಕೂಡ ಸಿಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದಿ ಅದರ್ ಸಬ್ಸ್ಟೆನ್ಸಸ್ ಆರ್ ನ್ಯೂ ಕಾಂಪೌಂಡ್ಸ್ ವಿಚ್ ವಿ ಗೆಟ್. ಸೊ ದ ಫಸ್ಟ್ ಒನ್ ಯು ಗೆಟ್ ಇಸ್ ಹೀಟ್. ನಾವು ರಿಯಾಕ್ಷನ್ ಮಾಡಿದಾಗ ಕೆಲವು ರಿಯಾಕ್ಷನ್ಸ್ ಅಲ್ಲಿ ಯು ಈದರ್ ಗೇನ್ ಹೀಟ್ ಆರ್ ಯು ಲೂಸ್ ಹೀಟ್. So in some reactions you either absorb heat or you can see there's a loss of heat. Next one is sound produced. ಕೆಲವು reactions ಅಲ್ಲಿ sound produce ಆಗುತ್ತೆ. ಕೆಲವು reactions ಅಲ್ಲಿ you can see there's a smell. It can either be a foul smell or some fruity smell or anything, alcohol smell or anything. You can also see a change in color. On the reaction ali you can see there's a change in color, like how you saw in that lime water thing, you saw that the lime water turned into milky. So there's a change in color. So that there's a change in color with the formation of a new compound. The next one is the evolution of gas, and the gas evolve agutte. You can see that the gas is evolved.
ಸೊ ದ್ಯಾಟ್ ಇಸ್ ಒನ್ ಮೋರ್ ಎಕ್ಸಾಂಪಲ್. ಸೊ ಈ ಎಲ್ಲ ಎಕ್ಸ್ಟ್ರಾ ಸಬ್ಸ್ಟೆನ್ಸಸ್ ಏನೇನು ಫಾರ್ಮ್ ಆಗಿದೆಯೋ ಅದೆಲ್ಲ ಒಂದೇ ರಿಯಾಕ್ಷನ್ ಅಲ್ಲೇ ಎಲ್ಲ ಫಾರ್ಮ್ ಆಗ್ಬೇಕಂತಿಲ್ಲ, ಅಥವಾ ಒಂದೇ ಒಂದು ರಿಯಾಕ್ಷನ್ ಅಲ್ಲಿ ಒಂದೇ ಒಂದು ಫಾರ್ಮ್ ಆಗ್ಬೇಕಂತನೂ ಇಲ್ಲ. ಒಂದರಲ್ಲಿ 2 ಅಥವಾ 3 ಅಥವಾ ಯಾವ್ದೂ ಇಲ್ದಿರ ಬರೀ ನ್ಯೂ ಕಂಪೌಂಡ್ ಕೂಡ ಫಾರ್ಮ್ ಆಗಿ ಇರಬಹುದು. ಸೊ ಲೆಟ್ಸ್ ಸಿ ಫ್ಯೂ ಎಕ್ಸಾಂಪಲ್ಸ್. Heat lost or absorbed and sound produced explosion of fireworks. Fireworks ಅಂದ್ರೆ ಏನು? ಪಟಾಕಿಗಳು. During Diwali you burst crackers. So what will happen that time? You can hear a loud sound and you can even see that the heat is coming out of the firework. So that is explosion of fireworks. So that is an example of heat and sound produced in a chemical change. The next one is a smell. ಸ್ಮೆಲ್. ಇವಾಗ ನಾವು ಫುಡ್ನ ಅಥವಾ ಅಂದ್ರೆ ಆಹಾರನ ನಾವು ಆಚೆ ಇಟ್ಬಿಟ್ಟು ಅದು ಕೊಳ್ತೋದ್ರೆ ವಾಸನೆ ಬರುತ್ತೆ. ಸೊ ದ್ಯಾಟ್ ಇಸ್ ಆಲ್ಸೋ ಅ ಕೆಮಿಕಲ್ ಚೇಂಜ್. ಸೊ ದ್ಯಾಟ್ ಇಸ್ ಅ ಎಕ್ಸಾಂಪಲ್ ಫಾರ್ ಸ್ಮೆಲ್. ನೆಕ್ಸ್ಟ್ ಒನ್ ಇಸ್ ಅ ಚೇಂಜ್ ಇನ್ ದ ಕಲರ್. ಸ್ಲೈಸ್ ಆಫ್ ಆಪಲ್. ನಾವು ಆಪಲ್ನ ಒಂದು ಕಟ್ ಮಾಡಿಬಿಟ್ಟು ಆಚೆ ಇಟ್ಟಿದ್ರೆ ಅವಾಗ ಅದು ಬ್ರೌನ್ ಆಗಿ ಫಾರ್ಮ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ತೀರಾ. ಸೊ ಅದು ಬ್ರೌನ್ ಆಗಿ ಫಾರ್ಮ್ ಆಗೋದು ಇಟ್ಸ್ ಅ ಚೇಂಜ್ ಇನ್ ಕಲರ್. ಸೊ ದ್ಯಾಟ್ ಇಸ್ ದ ಎಕ್ಸಾಂಪಲ್ ಆಫ್ ಚೇಂಜ್ ಇನ್ ಕಲರ್. ಸ್ಲೈಸ್ ಆಫ್ ಆಪಲ್. Next one is the evolution of gas. That is also fireworks. ನೀವು ಪಟಾಕಿ ಅಂಟಿಸಿದಾಗ ನೀವು ನೋಡ್ಬೋದು ಹೊಗೆ ಬರುತ್ತೆ. So that is the evolution of gas. For that the other example is fireworks. So these are the few other things which accompany with the formation of new compound. Okay, ನಾನು ಅವಾಗಲೇ ನಿಮಗೆ ಹೇಳಿರೋ ಹಾಗೆ one basic example of chemical change is the rusting of iron. So what will happen in the rusting of iron? There's a reaction. Let's go through that reaction. That is iron, that is Fe plus oxygen, that is O2 plus water H2O. ಈ ಎಲ್ಲ ಮೂರು ರಿಯಾಕ್ಟ್ ಆದಾಗ ಏನ್ ಫಾರ್ಮ್ ಆಗುತ್ತೆ? ಐರನ್ ಆಕ್ಸೈಡ್. ದಟ್ ಇಸ್ ನಥಿಂಗ್ ಬಟ್ ರಸ್ಟ್. ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಐರನ್ ಆಕ್ಸೈಡ್? Fe2O3. ಸೊ ಐರನ್ plus oxygen plus water gives iron oxide, that is rust, Fe2O3. ಆಕ್ಸಿಜನ್ ಮತ್ತೆ ವಾಟರ್ ಎಲ್ಲಿಂದ ಬರುತ್ತೆ? ನೀವು ಇವಾಗ ನೇಲ್ನ ಎಲ್ಲನ ಎಕ್ಸ್ಪೋಸ್ ಮಾಡಿ ಇಟ್ಟಿದ್ರೆ ಅವಾಗ ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಪೋಸ್ ಆಗಿ ಅಥವಾ ನೀರಿಗೆ ಎಕ್ಸ್ಪೋಸ್ ಆಗಿ ಅವಾಗ ಈ ರಸ್ಟ್ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್, ಮೋರ್ ಹ್ಯೂಮಿಡ್ ಫಾಸ್ಟರ್ ಇಸ್ ದಿ ರಸ್ಟಿಂಗ್. ಜಾಸ್ತಿ ಥಂಡಿ ಇದ್ರೆ ಅವಾಗ ರಸ್ಟಿಂಗ್ ಪ್ರಾಸೆಸ್ಸು ಬೇಗ ಆಗುತ್ತೆ. ಸೊ ಇವಾಗ ನಾನು ನಿಮಗೊಂದು ವಿಡಿಯೋ ತೋರಿಸ್ತೀನಿ ರಸ್ಟಿಂಗ್ ಆಫ್ ಐರನ್ ಬಗ್ಗೆ. ಸೊ ಲೆಟ್ಸ್ ಜಸ್ಟ್ ಗೋ ಥ್ರೂ ದಟ್ ವಿಡಿಯೋ ಒನ್ಸ್. Then I will tell you about prevention of rusting. So in this video, I'll show you about rusting of iron, how it happens. So when a piece of iron is left out in the open for a while, a film of brownish substance gets deposited on its surface called as rust. Avagle heliro hage brown color ಆಗಿರುತ್ತೆ iron ಮೇಲೆ, ಅದೇ rust. ಸೊ ಇಲ್ಲಿ ನೋಡೋಣ ರಸ್ಟಿಂಗ್ ಆಫ್ ಐರನ್ ಬಗ್ಗೆ ಒಂದು ಕಾರ್ಟೂನ್ ರೀತಿಯಲ್ಲಿ ತೋರಿಸ್ತಾರೆ. ಸೊ ಅದು ಹೆಂಗೆ ರಸ್ಟ್ ಆಯಿತು ಅಂತ ನೋಡೋಣ. ಫಸ್ಟ್ ಐರನ್ ಹಿಂಗಿತ್ತು, ನೀಟಾಗಿ ಕ್ಲೀನಾಗಿ ರೋಬೋಟ್. ಬಟ್ ದೆನ್ ಮೈ ಲೈಫ್ ಟರ್ನ್ಡ್ ಅಪ್ಸೈಡ್ ಡೌನ್. ಆಮೇಲೆ ಏನಾಯಿತು ಈ ಐರನ್ ರೋಬೋಟ್ಗೆ ಅಂತ ನೋಡೋಣ. ಸೊ ವಾಟರ್ ವೇಪರ್ ಅಂದರೆ ವಾಟರ್, ನೀರು ಪ್ಲಸ್ ಆಕ್ಸಿಜನ್ ಇನ್ ದ ಸರೌಂಡಿಂಗ್. ಆಕ್ಸಿಜನ್ ಆ್ಯಂಡ್ ವಾಟರ್ ವೇಪರ್ ಮೇಡ್ ದ ಐರನ್ ಗೆಟ್ ರಸ್ಟೆಡ್. ರೋಬೋಟ್ನ ರಸ್ಟ್ ಮಾಡಿಬಿಡ್ತು, ಸರೌಂಡಿಂಗಲ್ಲಿರೋ ವಾಟರ್ ವೇಪರ್ ಮತ್ತು ಆಕ್ಸಿಜನ್. So rusting occurs when iron is exposed to oxygen in air and water or water vapor. So ಇದರಿಂದ ರಸ್ಟಿಂಗ್ ಆಯಿತು. ಸೊ ರಸ್ಟ್ ಆಗಿ ಏನಾಯಿತು? ರಸ್ಟ್ ಆಕ್ಸೈಡ್ ಆಯಿತು, ಐರನ್ 3 ಆಕ್ಸೈಡ್ ಆಯಿತು. ಸೊ ಲೆಟ್ಸ್ ಸಿ ದ ಈಕ್ವೇಷನ್. Fe that is iron plus oxygen plus water vapor that is water H2O. It gives iron oxide which is called as the rust. ಸೊ ಇಲ್ಲಿ ರಸ್ಟಿಂಗ್ ಆಗ್ತಿದೆ ಐರನಿಗೆ. ಸೊ ಸೇವ್ ಮೀ ಅಂತ ಹೇಳ್ತಿದೆ ರಸ್ಟ್ ಆಗಿರೋ ಐರನ್. In areas that have higher humidity, the rusting process takes place faster as the content of moisture in the air is higher. ಜಾಸ್ತಿ ಹ್ಯುಮಿಡಿಟಿ ಇದ್ದರೆ ಆವಾಗ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ, ಆವಾಗ ರಸ್ಟಿಂಗು ಬೇಗ ಆಗುತ್ತೆ. ನಾನು ನಿಮಗೆ ಆಗಲೇ ಹೇಳಿರೋ ಹಾಗೆ. The process of rust formation in the presence of oxygen and water or water vapor is called as rusting. ಅದೆಲ್ಲ ಆಗಿ ಏನಾಗುತ್ತೆ, ನಿಮಗೆ ರಸ್ಟೆಡ್ ಐರನ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ದಿ ರಸ್ಟೆಡ್ ಐರನ್ ಲುಕ್ಸ್ ಲೈಕ್. ಹೀಗೆ ಅದು ರಸ್ಟ್ ಆಗಿದ್ದು.
ಅದು ಹೆಂಗೆ ಯಾವ್ದು ಎಕ್ಸಾಂಪಲ್ಸ್ ಅಯನ್ಗೆ ಅಂದರೆ ಅಯನ್ ಗೇಟ್ಸ್ ಮತ್ತು ಕಾರ್. So you saw the video which is related to the rusting of iron. So now I'll teach you like how do you prevent iron from rusting. So the first one is the basic one, that is no contact with air and water. ರಸ್ಟಿಂಗ್ ಬೇಸಿಕಲಿ ಏನಕ್ಕಾಗೋದು ಅಯನ್ ಮತ್ತು ವಾಟರ್ ಮತ್ತು ಆಕ್ಸಿಜನ್ಗೆ ಎಕ್ಸ್ಪೋಸ್ ಆದಾಗ. ಸೊ ಅದು ಎಕ್ಸ್ಪೋಸ್ ಆಗದಿರ ಇದ್ರೆ ಅವಾಗ ರಸ್ಟಿಂಗ್ ಆಗಲ್ಲ. ಸೊ ದಟ್ ಈಸ್ ಒನ್ ಮೇನ್ ಆರ್ ದ ಬೇಸಿಕ್ ಥಿಂಗ್ ಟು ಪ್ರಿವೆಂಟ್ ರಸ್ಟಿಂಗ್. ನೆಕ್ಸ್ಟ್ ಒನ್ ಇಸ್ ಕೋಟ್ ಆಫ್ ಪೇಂಟ್ ಆರ್ ಗ್ರೀಸ್. ಆ ನೇಲ್ಗೆ ನಾವು ಒಂದು ಕೋಟಿಂಗ್ ಪೇಂಟ್ ಅಥವಾ ಒಂದು ಕೋಟಿಂಗ್ ಗ್ರೀಸ್ ಹಾಕಿದ್ರೆ ಅವಾಗ ಅದು ಕೂಡ ರಸ್ಟ್ ಆಗಲ್ಲ. ಅಂದ್ರೆ ಅದು ಒಂದ್ಸಲ ಪೇಂಟ್ ಮಾಡಿ ಅಥವಾ ಒಂದ್ಸಲ ಗ್ರೀಸ್ ಮಾಡಿದ್ರೆ ಅದು ಲೈಫ್ ಲಾಂಗ್ ಆಗಲ್ಲ ಅಂತಲ್ಲ, ಆಗಾಗ ನಾವು ಅದನ್ನ ಮಾಡ್ತಿರ್ಬೇಕು. ನೆಕ್ಸ್ಟ್ ಒನ್ ಇಸ್ ಡೆಪಾಸಿಟಿಂಗ್ ಅ ಲೇಯರ್ ಆಫ್ ಜಿಂಕ್ ಆರ್ ಕ್ರೋಮಿಯಂ ಆನ್ ಅಯನ್. ಸೊ ನಾವು ಜಿಂಕ್ ಅಥವಾ ಕ್ರೋಮಿಯಂನ ನಾವು ಅದು ಅಯನ್ ಮೇಲೆ ಡೆಪಾಸಿಟ್ ಮಾಡಿದಾಗ ಅವಾಗ ಕೂಡ ರಸ್ಟಿಂಗು ಪ್ರಿವೆಂಟ್ ಆಗುತ್ತೆ. ಸೊ ಈ ಪ್ರಾಸೆಸ್ನ ನಾವು ವೇರ್ ಯು ಡೆಪಾಸಿಟ್ ಅ ಲೇಯರ್ ಆಫ್ ಜಿಂಕ್ ಆರ್ ಕ್ರೋಮಿಯಂ ಅಂಡ್ ಅಯನ್, ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಅ ಗ್ಯಾಲ್ವನೈಸೇಷನ್. ಈ ಡೆಪಾಸಿಷನ್ ಆಫ್ ಲೇಯರ್ ಜಿಂಕ್ ಅಥವಾ ಕ್ರೋಮಿಯಂ ಆನ್ ಅಯನ್, ಈ ಪ್ರಾಸೆಸ್ನ ನಾವು ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಸೊ ಈ ಪ್ರಾಸೆಸ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ, ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಕಾಮನ್ ಎಕ್ಸಾಂಪಲ್ ನಾನು ಏನ್ ಕೊಡ್ಬೋದು ಅಂದ್ರೆ ಪೈಪ್ಸ್. ನೀವು ಮನೆಯಲ್ಲಿ ಪೈಪ್ಸ್ ಇರುತ್ತೆ ಅಲ್ವಾ, ಥ್ರೂ ವಿಚ್ ದ ವಾಟರ್ ಫ್ಲೋಸ್. ಸೊ ದೀಸ್ ಪೈಪ್ಸ್ ಆರ್ ಆಲ್ವೇಸ್ ಗ್ಯಾಲ್ವನೈಸ್ಡ್ ಅಂಡ್ ದೆನ್ ಓನ್ಲಿ ಕಮ್ ಇನ್ ಟು ಮಾರ್ಕೆಟ್ ಟು ಫಿಟ್ ಇನ್ ಟು ಯೋರ್ ಹೌಸಸ್. ದ ನೆಕ್ಸ್ಟ್ ಒನ್ ಇಸ್ ಅ ಚೇಂಜಿಂಗ್ ಆಫ್ ಅಯನ್ ಎವ್ರಿ ಇಯರ್. ನಾವಿವಾಗ ಶಿಪ್ಸ್ ಅಲ್ಲೆಲ್ಲ ನೋಡ್ಬೋದು, ದಿಸ್ ಅಯನ್ ಶೀಲ್ಡ್ ವಿಚ್ ಇಸ್ ದೇರ್ ಇನ್ ದ ಬೇಸ್ ಆಫ್ ದ ಶಿಪ್. ಸೊ ಬೇಸ್ ಆಫ್ ದ ಶಿಪ್ ಅಲ್ಲಿ ಅಯನ್ ಯೂಸ್ ಮಾಡಿರ್ತಾರೆ. ಸೊ ಅದು ಆಲ್ವೇಸ್ ಶಿಪ್ ವಿಲ್ ಆಲ್ವೇಸ್ ಬಿ ಇನ್ ದ ವಾಟರ್. ಸೊ ಅವಾಗ ವಾಟರ್ಗೆ ಅದು ಎಕ್ಸ್ಪೋಸ್ ಆಗ್ತಿದೆ. ಸೊ ದಟ್ ವಿಲ್ ಗೆಟ್ ರಾಸ್ಟೆಡ್ ಇವನ್ ಮೋರ್ ಫಾಸ್ಟರ್. ಸೊ ದಿಸ್ ಶುಡ್ ಕೀಪ್ ದಿಸ್ ಅಯನ್ ಶುಡ್ ಬಿ ಚೇಂಜ್ಡ್ ಫ್ರೀಕ್ವೆಂಟ್ಲಿ. ಈ ಅಯನ್ ಏನಿರುತ್ತೋ ಆ ಶಿಪ್ಗೆಲ್ಲ ಯೂಸ್ ಮಾಡೋದು, ದಟ್ ವಿಲ್ ಬಿ ಎಕ್ಸ್ಪೋಸ್ಡ್ ವೆರಿ ಈಸಿಲಿ ಟು ವಾಟರ್ ಬಿಕಾಸ್ ಇಟ್ಸ್ ಆಲ್ವೇಸ್ ಇನ್ಸೈಡ್ ದ ವಾಟರ್. ಸೊ ಇದನ್ನ ನಾವು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಕು. ಅದನ್ನೆಲ್ಲ ಪ್ರಿವೆಂಟ್ ಮಾಡೋದು ಇಟ್ಸ್ ಡಿಫಿಕಲ್ಟ್ ಬಿಕಾಸ್ ಶಿಪ್ ಹ್ಯಾಸ್ ಟು ಬಿ ಇನ್ ವಾಟರ್. ಸೊ ಅದು ಯು ಕೆನಾಟ್ ಪ್ರಿವೆಂಟ್ ಇಟ್ ಫ್ರಮ್ ಕಾಂಟ್ಯಾಕ್ಟ್ ವಿತ್ ವಾಟರ್. So instead what you can do is you can just change the iron frequently. Ashte changing of iron every year, or maybe as per requirement you can change the iron in the ships. So next one and topic ಏನು ಅಂದ್ರೆ crystallization. So what is crystallization ಅಂದ್ರೆ, ಇವಾಗ ನಾವು ವಾಟರ್ ಇಂದ ನಾವು ಸಾಲ್ಟ್ ನ ತಗೊಳ್ಬಹುದು, but that is not a pure salt what you get. Salt is always a crystal. So that crystal will have a shape, a sharp edged shape. So but these crystals will not be in pure form. So obtaining the crystals from its impure solution is called as crystallization. So let's see the definition of crystallization. Crystallization is the solidification of atoms or molecules into a highly structured form called as crystal. ನಾವು ಇಂಪ್ಯೂರ್ ಸೊಲ್ಯೂಷನ್ ಇಂದ ನಾವು ಕ್ರಿಸ್ಟಲ್ಸ್ನ ನಾವು ಒಬ್ಟೈನ್ ಮಾಡೋದೇ ಕ್ರಿಸ್ಟಲೈಸೇಷನ್. ಆ ಒಬ್ಟೈನ್ ಮಾಡೋ ಸಬ್ಸ್ಟೆನ್ಸ್ ಏನಂತ ಕರಿತೀವಿ, ದಟ್ ಇಸ್ ಕಾಲ್ಡ್ ಆಸ್ ಕ್ರಿಸ್ಟಲ್. It is a method used to obtain crystals of pure substance from the impure sample. Now impure solution ಇಂದ ನಾವು pure samples of crystal ನ ನಾವು obtain ಮಾಡ್ತೀವಿ. So this process of obtaining the crystals from the impure solution is called as crystallization. So one experiment is related to crystallization. So let's just go through that and let's see what is crystallization. So in this I'll show you about the crystallization. So first you need china dish, copper sulfate, then concentrated H2SO4, then you need a Bunsen burner, you need a beaker, then you need wire gauze, and then you need a tripod stand, you need a wash bottle, and you need distilled water. So let us start the experiment. Take a beaker. To this beaker you have to add some amount of copper sulfate. Copper sulfate is basically like powdery in form. Then you add some amount of distilled water to it, and now you have to stir. Copper sulfate ಹಾಕಿ ಒಂದು ಸ್ವಲ್ಪ distilled water ಹಾಕಿ ಅದನ್ನು stir ಮಾಡಿ. ಇದು ಕ್ಲಿಯರ್ ಸೊಲ್ಯೂಷನ್ ಆಗೋದಕ್ಕೆ ನಾವು ಕಾನ್ಸಂಟ್ರೇಟೆಡ್ H2SO4ನ ಒಂದು 2-3 ಡ್ರಾಪ್ಸ್ ಹಾಕ್ತೀವಿ. ಆವಾಗ H2SO4 ನೀಟಾಗಿ ಕಾಪರ್ ಸಲ್ಫೇಟ್ ನೀಟಾಗಿ ಡಿಸಾಲ್ವ್ ಆಗುತ್ತೆ. So you are adding copper sulfate to it and you're stirring it again.
ಅದು ಎಲ್ಲಿವರೆಗೂ ಡಿಸಾಲ್ವ್ ಆಗುತ್ತೋ ಕಂಪ್ಲೀಟಾಗಿ ಅಲ್ಲಿವರೆಗೂ ಹಾಕಬೇಕು. ಅದನ್ನು ನಾವು ಚೈನಾ ಡಿಶಲ್ಲಿ ನಾವು ಫಿಲ್ಟರ್ ಮಾಡಿ ತಗೊಂಡಿದ್ದೀವಿ. ನಾವು ಯು ಆನ್ ದ ಬನ್ಸನ್ ಬರ್ನರ್ ಆ್ಯಂಡ್ ಯು ಕೀಪ್ ದ ಚೈನಾ ಡಿಶ್ ಆನ್ ಇಟ್ ಆ್ಯಂಡ್ ಯು ಸ್ಟಾರ್ಟ್ ಹೀಟಿಂಗ್ ಇಟ್. ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು, ಹೀಟ್ ಮಾಡ್ತಾ. ಸೊ ಇವಾಗ ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಕ್ರಿಸ್ಟಲ್ಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಟ್ ಮಾಡ್ತಾ. ಬನ್ಸನ್ ಬರ್ನರ್ನ ಆಫ್ ಮಾಡಿ ವಾಶ್ ಬಾಟಲಲ್ಲಿ ಕೋಲ್ಡ್ ವಾಟರ್ನ ನಾವು ಆ್ಯಡ್ ಮಾಡಬೇಕು. ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಡ್ರೈ ಮಾಡಿಬಿಟ್ಟು ಅದನ್ನು ಹೆಂಗೆ ಡ್ರೈ ಮಾಡೋದು ಫಿಲ್ಟರ್ ಪೇಪರಲ್ಲಿ. ಯು ಕ್ಯಾನ್ ಸಿ ದ ಕ್ರಿಸ್ಟಲ್ಸ್. So now you have seen both physical change and chemical change in my previous video and this video. So I hope you all have understood the chapter well. If you have any doubts, then you can come forward and ask me. So I hope now you can identify by seeing any change if it is a physical change or a chemical change. ಈ ಚಾಪ್ಟರ್ ಅಲ್ಲಿ ಪ್ರೀವಿಯಸ್ ವಿಡಿಯೋ ಮತ್ತೆ ಈ ವಿಡಿಯೋ ಅಲ್ಲಿ ನಿಮಗೆ ಫಿಸಿಕಲ್ ಚೇಂಜ್ ಕೆಮಿಕಲ್ ಚೇಂಜ್ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಅನ್ಕೊಂತಿದ್ದೀನಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನ್ನನ್ನು ಅಪ್ರೋಚ್ ಮಾಡಿ ಕೇಳ್ಬೋದು. ಸೊ ಮತ್ತೆ ಇವಾಗ ನಾನು ಅನ್ಕೊಂತೀನಿ ಲೈಕ್ ನೀವು ಯಾವ್ದನ್ನ ಚೇಂಜ್ ನೋಡಿದ್ರೆ ಅದು ಫಿಸಿಕಲ್ ಚೇಂಜಾ ಕೆಮಿಕಲ್ ಚೇಂಜಾ ಅಂತ ನೀವು ಅದನ್ನ ಗೊತ್ತು ಮಾಡ್ಕೊಳ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು.